ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕೂಷ್ಮಾಂಡ ಇದು ವಿಚಾರಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಎಸ್ ಜೈನ್. ಎಲ್ಲ ಯುವಕರಿಗೆ ಮಾದರಿಯಾಗುವಂತಹ ಮಣ್ಣಿನ ಮಗನ ಪರಿಚಯವನ್ನ ನಿಮಗೆ ಇವತ್ತು ನಾವು ಮಾಡಲಿಕ್ಕಿದ್ದೇವೆ. ಅವರೇ ಶಂಕರ್ ಕುಲಾಲ್. BE ಪದವಿಯನ್ನ ಪಡ್ಕೊಂಡ್ರು. ತನ್ನ ಸಾಂಪ್ರದಾಯಿಕ ವೃತ್ತಿಗೆ ಮರಳಿ ಇದೀಗ ಅದರಲ್ಲೇ ನಮ್ಮ ಜೀವನ ಉದ್ಯೋಗವನ್ನ ನಡೆಸಿಕೊಂಡು ಬರ್ತಾ ಇರುವಂತಹ ಶಂಕರ್ ಕುಲಾಲ್ ಇವರ ಪರಿಚಯ ನಿಮಗೆ ನಾವು ಮಾಡಿಕೊಡ್ತೇವೆ. ಬನ್ನಿ ಇಲ್ಲಿನ ಉದ್ಯೋಗದ ವಿಚಾರವನ್ನು ಹಾಗೆ ಅವರ ಜೀವನ ಶೈಲಿಯನ್ನ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವುದಕ್ಕೋಸ್ಕರ ಅವರನ್ನ ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೇವೆ. ಅವರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಆಗ್ಲೇ ಹೇಳ್ದೆ ನಾನು ಶಂಕರ್ ಕುಲಾಲ್ ಅಂತ ಹೇಳಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯ ಮಾಡೋದಾದ್ರೆ ನಿಮ್ಮ ಬಾಲ್ಯ ಜೀವನ ಆಗಿರ್ಬೋದು ಅಥವಾ ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟನೇ ಮಗ ಅದೊಂದು ಹೇಳ್ಬೋದು. ಆಕ್ಚುಲಿ ನಾನು ಸಾನೂರಿನಲ್ಲೇ ಹುಟ್ಟಿದ್ದು, ಸಾನೂರಿನಲ್ಲೇ ಬೆಳೆದದ್ದು. ಅಪ್ ಟು 10th ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತದ್ದು. ಆಮೇಲೆ ನಾನು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮೂಡುಬಿದಿರೆಯಲ್ಲಿ ಮಾಡಿದೆ. ಡಿಪ್ಲೊಮಾ ನಾನು ನಿಟ್ಟೆಯಲ್ಲಿ ಮಾಡಿದ್ದು. ನಿಟ್ಟೆಯಲ್ಲಿ ಇವನ್ ಮೈಟಲ್ಲಿ ಇಂಜಿನಿಯರಿಂಗ್ ಮಾಡಿ ನಾನು ಜಾಬ್ಗಂತ ಹೋಗಿದ್ದು ಬೆಂಗಳೂರಿಗೆ. ನಾನು ಸೆಮಿಕಂಡಕ್ಟರ್ ಫೀಲ್ಡ್ ನಾನು ಕಲ್ತಿರೋದು ENC ಸೆಮಿಕಂಡಕ್ಟರ್ ಫೀಲ್ಡ್, IC ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಟಿಂಗ್ ಫೀಲ್ಡಲ್ಲೇ ಇದ್ದೆ ನಾನು. ಬಟ್ ನನಗೆ ಏನಾಯ್ತಂದ್ರೆ 1-2 ವರ್ಷ ಆಗುವಾಗ ನನಗೆ ಆ ಮೆಕ್ಯಾನಿಕಲ್ ಲೈಫ್ ಸ್ಟೈಲ್ ಇಷ್ಟ ಆಗಲಿಲ್ಲ. ಮನೆ, ರೂಮು ಮತ್ತು ಈ ಆಫೀಸ್ ರೂಮ್ ಬಿಟ್ಟು ನಮಗೆ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ನನಗೆ ಅದು ಇಷ್ಟನೂ ಆಗಿರಲಿಲ್ಲ. ಮುಂಚೆನೂ ನನಗೆ ಏನೋ ಇಷ್ಟ ಇಲ್ಲ. ಬಟ್ ನಮ್ಮ ಊರಿನ ಕಲ್ಚರ್ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಮಗಳು ಒಂದು ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು. ಅದನ್ನು ಬಿಟ್ಟು ನಮ್ಮ ಊರಲ್ಲಿ ಆಪ್ಷನ್ ಇಲ್ಲ. ಅಂದರೆ ಅದು ಒಂದು ನಮಗೆ ಅದು ನೆಗೆಟಿವ್. ಆ್ಯಕ್ಚುಲಿ ಯಾರು ಈಗ ಪೇರೆಂಟ್ಸ್ ಇದ್ದಾರೆ, ಅದು ಆ್ಯಕ್ಚುಲಿ ನೆಗೆಟಿವ್. ಅದನ್ನು ನಾವು ಚೇಂಜ್ ಮಾಡಬೇಕು. ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ ಅದೇ ಮಾಡಬೇಕು. ಬಟ್ ನನಗೆ ನಾನೇನು ಈಗ ಇಂಜಿನಿಯರಿಂಗ್ ಮಾಡಿ ನಾನು ಏನು ವರ್ಕಿಗೆ ಹೋದೆ, ನನಗೆ ಅದು ಯೂಸ್ ಆಯ್ತು. ಯಾಕಂತ ಹೇಳಿದ್ರೆ ನಾನೀಗ ಈ ಸಣ್ಣ ಸೆಟಪ್ ಆದರೂ ನನಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಿತ್ತು. ನಮಗೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಇಷ್ಟರವರೆಗೆ ಸಿಗಲಿಲ್ಲ. ನಾವು ನನ್ನ ಪರ್ಸನಲ್ ಲೋನ್ ಅದಿದೆ ತೆಗೆದೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನಗೆ ಈ ಸೆಮಿಕಂಡಕ್ಟರ್ ಫೀಲ್ಡ್ ಯೂಸ್ ಆಯಿತು. ನಾನು ಆಲ್ಮೋಸ್ಟ್ ಒಂದು 5-6 ಇಯರ್ ಅಲ್ಲ 7.5 years ನಾನು ಸೆಮಿಕಂಡಕ್ಟರ್ ಫೀಲ್ಡ್ ಕಂಪ್ಲೀಟ್. 1-1.5 ವರ್ಷ ಕೆಲಸಕ್ಕೂ ಮೊದಲು ಬೇರೆ ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದು 7.5 ವರ್ಷ ನಾನು ಸೆಮಿಕಂಡಕ್ಟರ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಆ ಫೀಲ್ಡ್ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಊರಲ್ಲಿ ಬಂದು ಏನಾದರೂ ಮಾಡು ಅಂತ ಹೇಳಿದ್ರೆ ನಾನು ಕುಳಿಸ್ ಕಸಿಬಿಗೆನೆ ಕೈ ಹಾಕಿದ್ದು. ಸರ್, ಈಗ ನಾವು ಮಣ್ಣಿನ ಬಗ್ಗೆ ಮಾತಾಡೋದಾದ್ರೆ ನಾವು ಎಲ್ಲ ಟೈಪ್ ಯಾವ ತರದ ಮಣ್ಣನ್ನ ನಾವು ಯೂಸ್ ಮಾಡಬೇಕು ಅಂತ ಹೇಳಿ, ಇದು ಪಾತ್ರೆಗಳನ್ನ ಅಥವಾ ಯಾವುದೇ ಒಂದು ಐಟಮ್ಗಳನ್ನ ಮಾಡೋದಾದ್ರೆ ಯಾವ ತರದ ಮಣ್ಣನ್ನ ಯೂಸ್ ಮಾಡ್ತೇವೆ ನಾವು? ಈಗ ನಾರ್ಮಲಿ ಈಗ ಎಲ್ಲ ಕಡೆ ಮಣ್ಣು ಸಿಗುತ್ತೆ. ಈ ಜನರ ಭಾವನೆ ಹೇಗಿದೆ ಅಂತ ಹೇಳಿ ಎಲ್ಲ ಮಣ್ಣಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್. ನಾವು ಮಣ್ಣು ಆಕ್ಚುಲಿ ಇದಕ್ಕೊಂದು ಆವೆ ಮಣ್ಣು ಅಂತ ಹೇಳ್ತೇವೆ. ಕನ್ನಡದಲ್ಲಿ ಕೆಲವರು ಕೊಜೆ ಮಣ್ಣು ಅಂತ ಹೇಳ್ತಾರೆ. ಬಟ್ ಈ ಮಣ್ಣಲ್ಲಿ ನೋಡಿ ಬ್ಲಾಕ್ ಅಲ್ಲಿ ಕಾಣ್ತಾ ಉಂಟಲ್ಲ, ಮೇ ಬಿ ಈ ಮಣ್ಣು ಈ ಪ್ಲಾಸ್ಟಿಸಿಟಿ ಅಂದ್ರೆ ಗಮ್ಮಿನಾಂಶ ಇರುವ ಮಣ್ಣು ಇದು ಆಕ್ಚುಲಿ ನಮ್ಗೆ ಜಾಸ್ತಿ ಇರ್ಬೇಕು. ಈಗ ಇದು ಮಣ್ಣು ಮತ್ತೆ ಎಕ್ಸಾಂಪಲ್ ಇಲ್ಲಿ ಕೆಂಪು ಮಣ್ಣು ಇದೆ, ಅದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಅದ್ರಲ್ಲಿ ಈ ಪ್ಲಾಸ್ಟಿಸಿಟಿ ಇರುವ ಮಣ್ಣು ಇಲ್ಲ. ಸೊ ಇದೇ ನಮ್ಮ ಈ ಕುಂಬಾರಿಕೆ ಬೇಕಾಗಿರೋ ಮಣ್ಣು.
ಬಟ್ ಇದ್ರಲ್ಲಿ ಗಮ್ ಅಂತ ಹೇಳಿದ್ರಲ್ಲ, ಅದು ಅಂಟ್ಕೊಳಕ್ಕ? ಅಂಟು ಈಗ ಎಕ್ಸಾಂಪಲ್ ನಾವು ಈಗ ಮಣ್ಣು ಅದ ಮಾಡಿದ್ಮೇಲೆ ಅದು ಹಾ. ಅಂಟು ಬರ್ಬೇಕು, ಹಾ, ಇಲ್ಲದ್ರೆ ಅದು ಬೀಳುತ್ತೆ, Correct, ಗಟ್ಟಿ ಇರುತ್ತೆ. correct, ಈಗ ಅದೇ ಮಣ್ಣನ್ನು ನಾವು ಅಂಟು ಮಾಡಿದ್ರೆ ಹ್ಮ್. ಒಂದು ಬಿಸಿಲಿಗೆ ಇಟ್ಟ ಕೂಡಲೇ ಅದು ಕ್ರ್ಯಾಕ್ ಬಂದು Okay, ಬೀಳುತ್ತೆ. ಹಾ. ಬಟ್ ಇದು ಆತರ ಆಗುದಿಲ್ಲ. ಅದಕ್ಕೆ ಯಾವೆ ಮಣ್ಣು ಅಂತ ಹೇಳುದು. ಓಕೆ, ಇದು ಕೆಂಪು ಮಣ್ಣು ಅಂತ ಹೇಳಿದ್ರಿ. ಅದನ್ನ ಆಕ್ಚುಲಿ ಆಗ್ಲೇ ಹೇಳಿದಾಗೆ ನೀವು ತುಳಸಿ ಕಟ್ಟೆಗೆ ಲೈಕ್ ಆತರ ಮಾಡುದಂತ ಹಾ. ಹೇಳಿದ್ರಿ. ಸೊ ಅದು ಆ ಮಣ್ಣು ತುಳಸಿ ಕಟ್ಟೆಗೆ ಯೂಸ್ ಆಗ್ತದೆ? ಅಂದ್ರೆ ತುಳಸಿ ಕಟ್ಟೆ ಗಿಡ ಹಾಕ್ಲಿಕ್ಕೆ ಅದು ಮಣ್ಣು ಯೂಸ್ ಮಾಡುದು, ಬಟ್ ತುಳಸಿ ಕಟ್ಟೆ ನಾವು ಮಾಡ್ಲಿಕ್ಕೆ ಇದು ಮಣ್ಣು ಮಾತ್ರ ಯೂಸ್ ಮಾಡುದು. ಓಕೆ, ಹಾ. ಬಟ್ ಕುಕ್ಕಿಂಗ್ ಸಹ ನಾವು ಇದನ್ನು ಯೂಸ್ ಮಾಡ್ತೇವೆ. ಬಟ್ ಇದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈಗ ನಾವು ಈ ಮಣ್ಣು ತೆಗಿತೀವಿ, ಹ್ಮ್. ಈ ಮಣ್ಣು ತೆಗೆಯುವಾಗ ನಮ್ಗೆ ಗೈಡ್ ಲೈನ್ಸ್ ಇದೆ. ಏನಂತ ಹೇಳಿದ್ರೆ, ಈ ಸ್ಟೋರ್ಡ್ ವಾಟರ್ ಇರುತ್ತೆ, ಈ Okay, ಹಾ. ಕೆರೆ ನೀರು ಅಥವಾ ಫ್ಯಾಕ್ಟರಿ ನೀರು ಸ್ಟೋರ್ ಆಗುತ್ತೆ, ರೋಡಿನ ನೀರು, ಕೊಳಚೆ ನೀರು, ಆ ಮಣ್ಣು ನಾವು ತೆಗಿಲಿಕ್ಕಿಲ್ಲ. ಬಟ್ ಅದೊಂದು ಅಂದ್ರೆ ಈಗ ನಾವು ತೆಗೆಯುವ ಮಣ್ಣು ಆ ಮಣ್ಣು ಆ ಏರಿಯಾದಲ್ಲಿ ಬರುದಿಲ್ಲ. ಹಾ. ಇನ್ನೊಂದಂತ ಹೇಳಿದ್ರೆ, ಈಗ ಈ ಕೆಲವು ಕಡೆ ಕೆರೆ ಮಣ್ಣು ತೆಗಿತಾರೆ. ಹಾ. ಕೆರೆ ಮಣ್ಣಲ್ಲಿ ಮಾಡಿದ ಪ್ರಾಡಕ್ಟ್ ತುಂಬಾ ಡೇಂಜರಸ್. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಕೂಡ ಗಮ್ಮಿನಾಂಶ ಇದೆ. ಹ್ಮ್. ನೋ ಪ್ರಾಬ್ಲಮ್, ಮಾಡ್ಲಿಕ್ಕೆಲ್ಲ ಒಳ್ಳೇದು. ಬಟ್ ಹ್ಮ್. ನಾವು ಸ್ವಲ್ಪ ಸೈಂಟಿಫಿಕಲಿ ಮಾತಾಡೋದಂತ ಹೇಳಿದ್ರೆ, ಈಗ ಕೊಳಚೆ ನೀರಲ್ಲಿ ಕೆಮಿಕಲ್ ಕಂಟೆಂಟ್ ಇರುತ್ತೆ, ಫ್ಯಾಕ್ಟರಿ ನೀರು ಸೇರಿದಲ್ಲಿ ಕೆಮಿಕಲ್ ಕಂಟೆಂಟ್ ಇರುತ್ತೆ, ರೋಡಿ ನೀರು ಏನಾಗುತ್ತೆ ಕೆಮಿಕಲ್ ಕಂಟೆಂಟ್ ಇರುತ್ತೆ. ಬಟ್ ಆ ಕೆಮಿಕಲ್ ಕಂಟೆಂಟ್ ನಾನು ನೆಕ್ಸ್ಟ್ ನಿಮ್ಗೆ ಫರ್ನೆಸ್ ತೋರಿಸ್ತೇನೆ. ನಮ್ಗೆ Okay. ಅದ್ರಲ್ಲಿ ನಮ್ಗೆ 1000 ಡಿಗ್ರಿ ಮ್ಯಾಕ್ಸಿಮಮ್. ಹ್ಮ್. ನಮ್ಮ ಟೆರಕೋಟ ಎಲ್ಲ 1100, 1200 ಮ್ಯಾಕ್ಸಿಮಮ್ ಟೆಂಪರೇಚರ್. ಅದಕ್ಕಿಂತ ಜಾಸ್ತಿ ಆದ್ರೆ ಕ್ರ್ಯಾಕ್ಸ್ ಬರ್ತದೆ. ಹ್ಮ್. ಬಟ್ ಆ 1000 ಡಿಗ್ರಿಯಲ್ಲಿ ಎಲ್ಲ ಕೆಮಿಕಲ್ಸ್ ಬರ್ನ್ ಆಗಿ ಹೋಗುದಿಲ್ಲ. Okay. ನಾವು ಅದಕ್ಕೆ ಮಣ್ಣು ಎಲ್ಲಿ ತೆಗಿತೀವೋ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ತೆಗಿತೀವಿ. ಇಲ್ಲದಿದ್ರೆ ಆ ಮಣ್ಣಲ್ಲಿರುವ ಬೇಡದ ಕೆಮಿಕಲ್ಸ್ ಏನಿದೆ ಅದು ಫುಡ್ ಅಲ್ಲಿ ನಮ್ಗೆನೆ ಹ್ಮ್. ಆರ್ಮ್ ಆಗುತ್ತೆ. ಓಕೆ, ಆತರ ಅಂದ್ರೆ ಈ ಮಣ್ಣು ತುಂಬಾ ಇಂಪಾರ್ಟೆಂಟ್. ನಾವು ಏನು ಎಲ್ಲಿಂದ ತೆಗಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಓಕೆ. ಇದನ್ನ ಪಾರ್ಟ್ ಮಾಡೋದಿಕ್ಕೆ ಅಂದ್ರೆ ಈಗ ಹೀಗೆ ಇದೆ ಅಲ್ವಾ, ಹೌದು. ಅದನ್ನ ಸಣ್ಣ ಪುಡಿ ಮಾಡಿ ಲೈಕ್ ಆತರ ಮಾಡೋದಿಕ್ಕೆ ಹೌದು, ಎಷ್ಟು ಯಾವೆಲ್ಲ ಪ್ರೊಸೆಸ್ ಗಳಿರುತ್ತೆ ನಾವೀಗ ಅಂತ? ನೋಡಿ, ಇದು ಈಗ ತಂದು ಎಲ್ಲ ಫುಲ್ ಮಣ್ಣು ತಂದು ಹಾಕಿ ನಮ್ಗೆ ಇದು ಡ್ರೈ ಆಗ್ಬೇಕು. ಹ್ಮ್. ಡ್ರೈ ಆದ್ಮೇಲೆ ನಮ್ದು ಕ್ರಷರ್ ಇದೆ, ಓಕೆ, ಕ್ರಷರ್ ಅಲ್ಲಿ ಹಾಕಿ ನಾವು ಪೌಡರ್ ಮಾಡ್ತೇವೆ. ಹಾ. ಅದನ್ನ ನಾನೀಗ ಅಲ್ಲಿ ಒಳಗಡೆ ತೋರಿಸ್ತೇನೆ ಯಾವ ತರ ನಾವು ಪೌಡರ್ ಮಾಡ್ತೇವೆ. ಎಸ್ ಸರ್, ಹೋಗುವನ ಅಲ್ಲಿಗೆ. ಓಕೆ. ನೋಡಿ, ಇದು ಆಕ್ಚುಲಿ ಪೌಡರ್ ಮಾಡುವ ಮಿಷಿನ್, ಇದಕ್ಕೆ ಕ್ರಷರ್ ಅಂತ ಹೇಳ್ತೇವೆ. ಇಲ್ಲಿ ಮಣ್ಣು ಹಾಕಿ ಇದರೊಳಗೆ ಪೌಡರ್ ಆಗಿ ಇಲ್ಲಿ ಬರುತ್ತೆ. ನಾವು ತೋರಿಸ್ತೀನಿ ಈಗ ಯಾವ ತರ ಮಾಡುದಂತ. ಪೌಡರ್ ಆದ್ಮೇಲೆ ನಾವು ಈ ತರ ನಾವು ಫಿಲ್ಟರ್ ಮಾಡುದು. ಅಂದ್ರೆ ದೊಡ್ಡ ಸೈಜ್ ಇರುವ ಏನು ಮಣ್ಣಿನ ಕಂಟೆಂಟ್ ಇದೆ ನೋಡಿ, ಅದನ್ನ ನಾವು ತೆಗಿತೇವೆ. ಬಟ್ ಈ ತೆಗ್ದ ಮಣ್ಣನ್ನು ನಾವು ಕೂಡ ವಾಪಸ್ ವೇಸ್ಟ್ ಮಾಡುದು. ನೋಡಿ, ಇಲ್ಲಿದೆ ನೋಡಿ, ಈಗ ಸ್ಟೋರ್ ಆಗೋದು ಅಂದ್ರೆ ದಪ್ಪ ಇರುವ ಸೈಜ್ ಅನ್ನೆಲ್ಲ ನಾವು ಇದ್ರಲ್ಲಿ ಹಾಕಿದ್ದೇವೆ. ಇದನ್ನ ನಾವು ಇನ್ನೊಂದು ಮಿಷಿನ್ಗೆ ಹಾಕ್ತೇವೆ. ನಾವು ತೋರಿಸ್ತೀವಿ, ಅದು ಬನ್ನಿ ನೋಡಿ ಮೇಡಮ್. ಅಲ್ಲಿಗೆ ನಾವು ಫಿಲ್ಟರ್ ಮಾಡಿದ್ವಲ್ಲ, ಫಿಲ್ಟರ್ ಮಾಡಿದ ಮಣ್ಣನ್ನು ನಾವು ನಾವು ಇದಕ್ಕೆ ಹಾಕ್ತೇವೆ. ಅಂದ್ರೆ ಇದನ್ನ ನೀರ್ ಹಾಕಿ ಎಷ್ಟು ನಮ್ಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರ್ ಹಾಕಿ ಆ ಮಿಷಿನಿಗೆ ಹಾಕ್ತೇವೆ. ಅದು ಅಲ್ಲಿ ನಮ್ಗೆ ಎಲ್ಲ ಮಿಕ್ಸ್ ಅಂದ್ರೆ ಹಿಂದಿನ ಕಾಲಲ್ಲಿ ಎಲ್ಲ ಒತ್ತಿ ಅದನ್ನು ಮಾಡ್ತಿದ್ರು. ಇವಾಗ ಏನಂದ್ರೆ ಅದು ಮಿಷಿನ್ ಮಾಡುತ್ತೆ, ನಮ್ಗೆ ಇಲ್ಲಿ ಔಟ್ಪುಟ್ ಬರುತ್ತೆ ನೋಡಿ, ಈ ತರ ರೆಡಿಯಾಗಿ ಬರುತ್ತೆ. ಈಗ ಹಾಕ್ತಾರೆ ಅವರು, ಹಾಕಿ ಬರುತ್ತೆ. ಈ ತರ ನಾವು ಏನು ಮಣ್ಣು ಬರುತ್ತೆ ನೋಡಿ, ಅದನ್ನ ನಾವು ಸ್ಟೋರ್ ಮಾಡ್ತೇವೆ. ಅದು ಇಮಿಡಿಯೇಟ್ ಯೂಸ್ ಮಾಡ್ಲಿಕ್ಕಿಲ್ಲ, ಅದು ಇನ್ನು ಸ್ವಲ್ಪ ಫರ್ಮೆಂಟೇಷನ್ ಆಗ್ಬೇಕು, ಒಂದು 2-3 ಡೇಸ್ ಫರ್ಮೆಂಟೇಷನ್ ಆಗ್ಬೇಕು, ಆಮೇಲೆ ನಾವು ಯೂಸ್ ಮಾಡ್ಬೇಕು. ಅದನ್ನ ಈಗ ನಾವು ಮುಂದೆ ತೋರಿಸ್ತೇನೆ, ಅದು ನಾವು ಯಾವ ತರ ಮಾಡ್ತೇವೆ.
ಅಲ್ಲಿಂದ ಮಣ್ಣು ಬಂದದನ್ನ ಇಲ್ಲಿ ತಂದು ಹಾ, ಈ ತರ ಇಲ್ಲಿಂದ ಹಾಕ್ತೇವೆ. ಹದ ಮಾಡಿ ಅಲ್ಲಿ ತಗೊಂಡು ಹೋಗಿ ಇಲ್ಲ, ಡೈರೆಕ್ಟ್ ಹಾಕ್ತಿಲ್ಲ ನಾವು. ಇಲ್ಲಿ ನೋಡಿ ಈ ತರ ನಾವು ಹಾಕಿರ್ತೇವೆ. ಒಂದು 2-3 ಡೇಸ್ ಈ ತರ ಇಟ್ಟಿರ್ತೇವೆ ನೋಡಿ. ಇದು ಮೊನ್ನೆ ಹಾಕಿದ್ದು, ಈಗ ಖಾಲಿ ಆಗಿದೆ. ಈ ತರ ಹಾಕಿರ್ತೇವೆ ನಾವು. ಇದ್ರಲ್ಲಿ ನಾವು ಎಷ್ಟು ಬೇಕಷ್ಟೇ ತೆಗಿತೇವೆ. ಅಂದ್ರೆ 3-4 ದಿವಸ ಹಾ, ಹೌದೌದು. ನಾವು ಡೈರೆಕ್ಟ್ ನಾವು ತೆಗೆದ್ರೆ ಅದ್ರಲ್ಲಿ ಸ್ಟ್ರೆಂತ್ ಬರೋದಿಲ್ಲ. ಒಂದು 2-3 ಡೇಸ್ ಇಟ್ಟು ಆಮೇಲೆ ನಾವು ಈ ತರ ಅವರಿಗೆ ಎಷ್ಟು ಕ್ವಾಂಟಿಟಿ ಮಣ್ಣು ಬೇಕು ಅದ್ರದ್ದು ಸೈಜ್ ಮಾಡ್ಕೊಂಡು ಅವರು ಡಿಸೈನ್ ಮಾಡ್ತಾರೆ. ಹಾ, ಎಲ್ಲ ಸಹ ಅದ್ರಲ್ಲೇ ಮಾಡಿ ಇದ್ರಲ್ಲೇ ಮಾಡುದು ಎಲ್ಲ ಹ್ಯಾಂಡ್. ಎಲ್ಲ ಮಣ್ಣಿಂದು ಚಕ್ರ ಎಲ್ಲ ಅದು ಕೈಯಲ್ಲಿ ತಿರುಗಿಸ್ತಾ ಇದ್ರು. ಇವಾಗ ನಾವು ಡೈರೆಕ್ಟ್ ಹ್ಯಾಂಡ್ ವರ್ಕ್ ಮಾಡ್ತೇವೆ. ಇದು ಈ ತರ ಮಿಷಿನರಿ ಅಲ್ಲಿ ಮಾಡಿ. ಇಫೆಕ್ಟ್ ಅಂತ ಅನ್ಸೋದಿಲ್ವಾ ನಿಮಗೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಹೊಸ ಒಂದು ಆಧುನಿಕ ತಂತ್ರಜ್ಞಾನ ಬಂತು 100%. ಈಗ ನಾವು ಪ್ರೊಡಕ್ಷನ್ ಜಾಸ್ತಿ ತೆಗಿಲಿಕ್ಕೆ ಇದರಲ್ಲಿ ಫಾಸ್ಟ್ ಆಗುತ್ತೆ. ಇಲ್ಲದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಹೆಂಡತಿ ಆ ಚಕ್ರವನ್ನು ತಿರುಗಿಸ್ತಿದ್ರು, ಗಂಡ ಮಾಡ್ತಿದ್ರು, ಅಥವಾ ಗಂಡ ಚಕ್ರ ತಿರುಗಿಸ್ತಿದ್ರು, ಹೆಂಡತಿ ಮಾಡ್ತಿದ್ರು. ಇಬ್ರು ವರ್ಕ್ ಇತ್ತು. ಆ ಇಬ್ರು ವರ್ಕ್ ಈಗ ಒಬ್ರು ಮಾಡ್ತಿದೆ. ಇದು ಮಾಡುದು. ಜನಗಳಿಗೆ ಪ್ರಾಬ್ಲಮ್ ಆಗ್ತದೆ. ಹೌದು, ಜನಗಳಿಗೆ ಪ್ರಾಬ್ಲಮ್ ಅಂತಲ್ಲ. ಈಗ ನೋಡಿ, ನಾನು ಯಾರೇ ಆಗ್ಲಿ, ನಾವು ಗ್ರೋತ್ ಬರ್ಬೇಕಾದ್ರೆ ಮಿಷಿನರೀಸ್ ಯೂಸ್ ಮಾಡಲೇಬೇಕು. ಬಟ್ ಅವರೇ ನೋಡಿ, ಇಬ್ರು ಮಾಡುವಾಗ 2 ಲೇಬರ್ ಬಂತು. ಬಟ್ ಈಗ ಅವರೇ ಒಬ್ರು ಮಾಡುದಾದ್ರೆ ಒಬ್ರು ಲೇಬರ್ ಉಳಿಯಿತು. ವಾಪಸ್ ಇದ್ರಲ್ಲಿ ಪ್ರೊಡಕ್ಷನ್ ಫಾಸ್ಟ್. ಆ ತರ ಅಂದ್ರೆ ಆಟೋಮೆಟಿಕ್ ಅಂದ್ರೆ ಮಿಷಿನ್ ಅಲ್ಲಿ ತಿರುಗ್ತಾ ಇರುತ್ತೆ. ನಾವು ಇಲ್ಲಿ ಸ್ಪೀಡ್ ಕಡಿಮೆ ಆಗೋದು ಅಥವಾ ಏನಾಗುತ್ತಂದ್ರೆ, ಈಗ ಸ್ವಲ್ಪ ನಾವು ಮಣ್ಣು ಜಾಸ್ತಿ ಇದ್ದಾಗ ಪ್ರೆಷರ್ ಕೊಟ್ಟಾಗ ಸ್ಪೀಡ್ ಕಡಿಮೆ ಆಗುತ್ತೆ, ಯಾವುದು ಮ್ಯಾನುವಲ್ ಮೆಥಡ್. ಬಟ್ ಇದರಲ್ಲಿ ಆ ತರ ಸ್ಪೀಡ್ ಕಡಿಮೆ ಆಗುದು ಆ ತರ ಏನಾಗುದಿಲ್ಲ, ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಆ ತರದ್ದು ಅದು ಡಿಫ್ರೆನ್ಸ್ ಇದ್ರಲ್ಲಿ. ಇದು ನೋಡಿ, ಅವರು ಯಾವ ತರ ಬೇಕಾದ ಆ ತರ ಶೇಪ್ ಕೊಡ್ತಾರೆ. ನೋಡ್ಲಿಕ್ಕೆ ಈಸಿ ಕಾಣುತ್ತೆ, ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ. ಸ್ಕಿಲ್ಡ್ ಲೇಬರ್ ಬೇಕು. ಈಗ ಇದು ಅವ್ರು ಮಾಡುದು ಈ ಕೋಳಿಗೆ ನೀರೆಲ್ಲ ಇರ್ತಲ್ಲ, ಯಾವುದು ಲವ್ ಬರ್ಡ್ಸ್, ಅದಕ್ಕೆ ನೀರು ಫುಡ್ ಅಲ್ಲಿ ಇಡುವಂತ ಅಂತ ಪಾಟ್ ಮಾಡ್ತಾರೆ. ಡಿಯನ್ನ ಮಾಡಿ ಉದ್ಯೋಗದಲ್ಲಿ ಇದ್ದುಕೊಂಡು ಬ್ಯಾಂಗ್ಳೂರಿಂದ ಈ ಕಡೆ ಬಂದು ಈ ಬಿಸ್ನೆಸ್ ಅನ್ನು ಸೆಟಪ್ ಮಾಡಿ ಈಗ ಈ ಲೈಫ್ ಸ್ಟೈಲ್ಗೆ ನೀವು ಹೊಂದ್ಕೊಳ್ಳೋದು ಕಷ್ಟ ಆಗ್ತದೆ. ಬಟ್ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಈ ವರ್ಕ್ ಅನ್ನು ಈಗ ನಾನು ಜಾಬ್ ಬಿಟ್ಟು ಬಂದ ಮೇಲೆ ಸ್ಟಾರ್ಟ್ ಮಾಡಿದಲ್ಲ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಮಾಡಿ ನಾನು ಹೇಳಿದೆ 2 ವರ್ಷ ಬೆಂಗಳೂರು ಹೋದ ಕೂಡಲೇ ನಾನು ಈ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಿ ಇದರ ಮೇಲೆ ವರ್ಕ್ ಮಾಡಿದ್ದೇನೆ. ಅಂದ್ರೆ ಒಂದು 5 ಡೇಸ್ ನಾನು ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ, 2 ಡೇಸ್ ಊರಲ್ಲಿ ಬಂದು ವರ್ಕ್ ಮಾಡ್ತಿದ್ದೆ. ಊರಲ್ಲಿ ವರ್ಕ್ ಮಾಡುವಾಗ ನಾನು ಏನು ಮಾಡ್ತಿದ್ದೆ, ಊರಲ್ಲಿ ಯಾರು ಮಾಡ್ತಾರೆ ಅದ್ರ ಬಗ್ಗೆ, ಮಣ್ಣಿನ ಬಗ್ಗೆ ಎಲ್ಲ ನಾಲೆಜ್ ಗೈನ್ ಮಾಡ್ಲಿಕ್ಕೆ ಹೋದೆ. ಮತ್ತೆ ಈ ನಾನು ಸ್ಟಾರ್ಟಿಂಗ್ ಏನು ಮಾಡಿದೆ ಅಂತ ಹೇಳಿದ್ರೆ, ಅಂಗಡಿ ಮಾಡಿ ಈವೆಂಟ್ಸ್ಗೆಲ್ಲ ಹೋದೆ. ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ, ಕಸ್ಟಮರ್ ಏನು ಕೇಳ್ತಿದ್ದಾರೆ, ಅಂದ್ರೆ ಹೆಲ್ತ್ ಎಲ್ಲರಿಗೆ ಬೇಕು, ಬಟ್ ಇದರಲ್ಲಿ ಏನು ಹೊಸತು ಕೇಳ್ತಿದ್ದೆ ಅದನ್ನೆಲ್ಲ ಸ್ಟಡಿ ಮಾಡಿದೆ. ಮತ್ತೆ ಅದರ ಒಟ್ಟಿಗೆ ಟೆಕ್ನಾಲಜಿ ಕಲೀಲಿಕ್ಕೆ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಟ್, ಗುಜರಾತ್ ಆ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಯಾವ ತರ ಮಾಡ್ತಾರೆ, ಯಾವ ತರ ಮಾಡರ್ನ್ ಮೆಥಡ್ ಯೂಸ್ ಮಾಡ್ತಿದ್ದಾರೆ, ಮತ್ತೆ ಯಾವ್ದು ಕೆಮಿಕಲ್ ಬೇಸ್ಡ್ ಇದೆ. ಅಂದ್ರೆ ಈಗ ಜನಗಳಿಗೆ ನಾನು ಗೈಡ್ ಮಾಡ್ಬೇಕಾದ್ರು ನಂಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಸೊ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಆಮೇಲೆ ಆಲ್ಮೋಸ್ಟ್ ನನ್ಗೆ ಅನ್ಸುತ್ತೆ ಒಂದು ಬೆಂಗಳೂರಲ್ಲಿ ಒಂದು 8-9 ಇಯರ್ಸ್ ನಾನು ಇದ್ದೆ. ಆ 9 ಇಯರ್ಸ್ ಅಲ್ಲಿ ನಾನು 7 ಇಯರ್ಸ್ ಇದ್ರಾಗೆ ನಾನು ವರ್ಕ್ ಮಾಡಿದೆ. ಈಗ ನಾನು 2 ಇಯರ್ಸ್ ಕಂಪ್ಲೀಟ್ ಜಾಬ್ ಬಿಟ್ಟು ಇದನ್ನೇ ಮಾಡ್ತಿದ್ದೇನೆ. ಕುಂಬಾರಿಕೆ ಅನ್ನುವಂಥದ್ದು ನಿಮ್ಮ ವೃತ್ತಿ ಕಸುಬು ಕೂಡ, ಕುಲ ಕಸುಬು. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅದೊಂದು ಮಣ್ಣಿನ ಜೊತೆ ವರ್ಕ್ ಮಾಡೋದು ಅದೊಂದು ಆರ್ಟ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ಮಣ್ಣು ನಮ್ಮ ಬಾಡಿಗೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೂಡ ಹೇಳ್ತಾರೆ. ಸೊ ಇನ್ನಷ್ಟು ಅದರ ವಿಚಾರಗಳು ನಿಮಗೆ ಗೊತ್ತಿರುತ್ತೆ, ಮಣ್ಣಿನಲ್ಲೇ ಇರುವಂತವ್ರು. ಇದ್ರ ಬಗ್ಗೆ ಹೇಳೋದಾದ್ರೆ, ಇದ್ರಲ್ಲಿ ನೋಡಿ, ಮಣ್ಣಿನ ಪಾತ್ರೆ 100% ಹೆಲ್ತಿಗೆ ಒಳ್ಳೇದು. ಬಟ್ ಈ ಜನಗಳಿಗೆ ಯಾವ ಮಣ್ಣಿನ ಪಾತ್ರೆ ಒಳ್ಳೇದಂತ ಗೊತ್ತಿಲ್ಲ. ಸೊ ನಾನು ಆ ವಿಷಯವನ್ನು ನಿಮ್ಗೆ ನಿಮ್ಮ ಮುಖಾಂತರ ಹೇಳ್ತೇನೆ. ಈಗ ನೋಡಿ, ನಾನು ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹೇಳಿದೆ, ಮಣ್ಣು ಎಲ್ಲಿಂದ ತೆಗಿತೀರಾ ಅಂತ. ಮಣ್ಣು ತೆಗೆಯುವ ಪಾರ್ಟ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಗೈಡ್ಲೈನ್ಸ್ ಪ್ರಕಾರ ನಾವು ಸ್ಟೋರ್ ವಾಟರ್ ತೆಗಿಲಿಕ್ಕಿಲ್ಲ, ಕೆರೆ ಮಣ್ಣು ತೆಗಿಲಿಕ್ಕಿಲ್ಲ, ಅಥವಾ ಎಲ್ಲಿ ಪ್ರಾಣಿಗಳೆಲ್ಲ ಮಲಗ್ತದೆ ಅಲ್ಲಿ ಎಲ್ಲ ಮಣ್ಣು ತೆಗಿಲಿಕ್ಕಿಲ್ಲ. ಬಟ್ ನಮ್ಗೆ ಏನು ಗಾಡ್ ಗ್ರೇಸ್ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರು ಕೋಸ್ಟಲ್ ಏನಿದೆ, ನಾವು ಪುಣ್ಯವಂತರು. ಯಾಕಂತ ಹೇಳಿದ್ರೆ ನಮ್ಮ ಮಣ್ಣು ಆ ತರ ಸಿಗುದೇ ಇಲ್ಲ. ನಮ್ಮ ಮಣ್ಣು ಒಂದು 10 ಫೀಟ್ ಅಡಿಯಲ್ಲಿ ಇರುದು. ಅಂದ್ರೆ ಯಾವುದೇ ಕೆಮಿಕಲ್ ಅದಕ್ಕೆ ಕಾಂಟ್ಯಾಕ್ಟ್ ಇರುವುದಿಲ್ಲ, ಮತ್ತೆ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ಸೊ ಮಣ್ಣು ತೆಗೆಯುವ ಒಂದು ಮೆಥಡ್ ಅಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಅಂತ ಹೇಳಿದೆ, ಅದು ನಾವು ಕರೆಕ್ಟ್ ಆಗಿ ಮಾಡ್ತಿದ್ದೇವೆ. ಮತ್ತೆ ಆರೋಗ್ಯ ಹೆಲ್ತ್ ವೈಸ್ ಹೇಳುದಾದ್ರೆ, ನಿಮ್ಗೆ ಇದು ಮಣ್ಣಿನ ಪಾತ್ರೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಕಾನ್ಸೆಪ್ಟ್ ಅನ್ನು ನಾನು ಹೇಳ್ತೀನಿ. ಈಗ ನಾವೆಲ್ಲರಿಗೆ ಎಲ್ಲ ಮನೆಯಲ್ಲಿ ಒಂದು ಡಯಾಬಿಟಿಕ್ ಅಂತ ಇದೆ.
ಡಯಾಬಿಟಿಕ್ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಡಾಕ್ಟರ್ ಏನ್ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ. ಬಟ್ ಲೈಫ್ ಸ್ಟೈಲ್ ಏನ್ ಡಿಸೀಸ್, ಓಕೆ ಹೌದು, ಅಂದ್ರೆ ನಮ್ಗೆ ಎಲ್ಲ ನಾವು ಈಗ 12 ಗಂಟೆಗೆ ಊಟ ಮಾಡೋದು ರಾತ್ರಿ, ಮತ್ತೆ ಬೆಳಿಗ್ಗೆ ಮಲಗೋದು ರಾತ್ರಿ ವರ್ಕ್ ಮಾಡೋದು, ಆ ತರ ಎಲ್ಲ ಲೈಫ್ ಸ್ಟೈಲ್ ಇದೆ, ಅದರಿಂದ ಬರುತ್ತೆ. ಬಟ್ ಇದ್ರ ಒಟ್ಟಿಗೊಬ್ಬ ಇನ್ನೊಬ್ಬ ಕಳ್ಳ ಇದ್ದಾನೆ, ಯಾರಂತ ಹೇಳಿದ್ರೆ ಅದು ವೆಸಲ್ಸ್. ಆಕ್ಚುಲಿ ಈ ವೆಸಲ್ಸ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ನೋಡಿ, ನಮ್ಗೆ ಹಿಂದೂ ಸಂಸ್ಕೃತಿ ಪ್ರಕಾರ ಏನಂತ ಹೇಳಿದ್ರೆ ನಮ್ಮ ಯಾವುದೇ ಕುಕಿಂಗ್ ಫುಡ್ ಏನ್ ನಾವು ತಗೊಳ್ತೇವೆ ಅದು ಸ್ಲೋ ಆಗಿ ಬೇಯ್ಬೇಕಂತ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿರುವ ಪ್ರೋಟೀನ್ ಆಗ್ಬೋದು, ಫೈಬರ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಯಾವ್ದು ಬೆಂದು ಹೋಗ್ಬಾರ್ದು, ಅದು ಸ್ಲೋ ಆಗಿ ಆಗ್ಬೇಕು. ಆವಾಗ ಮಾತ್ರ ನಮ್ಮ ಬಾಡಿಗೆಲ್ಲ ಸಿಗ್ತದೆ. ನೋಡಿ ಈಗ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಡಯಾಬಿಟಿಕ್ ರೈಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ನಿಜವಾಗಿ ರೈಸ್ ತಿಂದವರಿಗೆ ಎಲ್ಲರಿಗೆ ಬರುದಿಲ್ಲ ಅದು. ಬಟ್ ರೈಸ್ ಯಾವ್ದ್ರಲ್ಲಿ ತಿನ್ಬೇಕಂತ ಹೇಳಿದ್ರೆ ರೈಸ್ ಅನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ತೆಗಿಬೇಕು, ಬೇಯಿಸ್ಬೇಕು. ಮಣ್ಣಿನ ಪಾತ್ರೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ಪಾತ್ರೆ ಒಮ್ಮೆಲೆ ಟೆಂಪರೇಚರ್ ಕೊಡುದಿಲ್ಲ, ಸ್ಲೋ ಟೆಂಪರೇಚರ್ ಕೊಡುತ್ತೆ. ಸ್ಲೋ ಟೆಂಪರೇಚರ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫುಡ್ ಅಲ್ಲಿ ಇರುವ ಮಿನರಲ್ಸ್, ಪ್ರೋಟೀನ್ ಅದರಲ್ಲೇ ಇರ್ತದೆ, ಅದು ತಪ್ಪಿ ಕೂಡ ಬೆಂದು ಹೋಗುದಿಲ್ಲ. ಇದು ನಾರ್ಮಲ್ ಈಗ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹೈ ಟೆಂಪರೇಚರ್, ಒಮ್ಮೆಲೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಆ ಟೆಂಪರೇಚರ್ಗೆ ಅದರಲ್ಲಿರುವ ಎಲ್ಲ ಕಂಟೆಂಟ್ ಬಾಡಿಗೆ ಬೇಕಾದ ಎಲ್ಲ ಕಂಟೆಂಟ್ ಬೆಂದೋಗಿ ಲಾಸ್ಟ್ಗೆ ಉಳಿಯುವಂಥದ್ದು ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ ಏನಾಗ್ತದೆ ಅಂದ್ರೆ ಓಡೋಸ್ ಆಗ್ತದೆ, ಮಕ್ಕಳಿಗಿಂದ ಹಿಡಿದು ಎಲ್ಲ ಹಿರಿಯರಿಗೆ ಓಡೋಸ್ ಆಗ್ತದೆ. ಇದರಿಂದ ಈ ಡಯಾಬಿಟಿಕ್ ಅನ್ನೋದು ಜಾಸ್ತಿ ಆಗ್ತದೆ. ಇದು ಒಂದು ಎಕ್ಸಾಂಪಲ್. ಓಕೆ, ಈಗ ನೀರಿನ ಪಾಟ್ ಏನಂತ ಹೇಳಿದ್ರೆ, ಈಗ ನೀರಿನ ಪಾಟ್ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡೋದಾಗ ಹೇಳುದಂತ ಹೇಳಿದ್ರೆ, ಈಗ ನಮ್ಮ ಬಾಡಿ ಟೆಂಪರೇಚರ್ಗೆ ಎಷ್ಟು ಬೇಕು ಅಷ್ಟೇ ನೀರು ಕೋಲ್ಡ್ ಇರ್ಬೇಕು, ಟೆಂಪರೇಚರ್ ಇರ್ಬೇಕು. ಬಟ್ ಈಗ ಫ್ರಿಜ್ ಅಲ್ಲಿ ನಾವು ಮ್ಯಾನ್ಯುವಲಿ ಸೆಟ್ ಮಾಡೋದು, ನಮ್ಗೆ ಎಷ್ಟು ಬೇಕು ಟೆಂಪರೇಚರ್ ನಾವು ಸೆಟ್ ಮಾಡೋದು. ಬಟ್ ಈ ಮಣ್ಣಿನ ಪಾತ್ರೆ ಏನಿದೆ ನೋಡಿ, ಅದು ನ್ಯಾಚುರಲ್ ಆಗಿ ಸೆಟ್ ಆಗುತ್ತೆ. ಅಂದ್ರೆ ಎಷ್ಟು ನಿಮ್ಮ ಬಾಡಿಗೆ ಟೆಂಪರೇಚರ್ ಬೇಕು ಅಷ್ಟಕ್ಕೆ ಅದು ಟೆಂಪರೇಚರ್ ಸೆಟ್ ಮಾಡಿ ನಮ್ಗೆ ಕುಡಿಲಿಕ್ಕೆ ಯೋಗ್ಯವಾದ ನೀರನ್ನು ಕೊಡ್ತದೆ. ಈಗ ನಾರ್ಮಲ್ ಹೇಳ್ತಾರೆ, ಫ್ರಿಜ್ ನೀರು ಬಿಸಿಲಿಗೆ ಹೋಗದ ಬಂದ್ಮೇಲೆ ಫ್ರಿಜ್ ನೀರು ಕುಡಿದ್ರೆ ಸ್ಟ್ರೋಕ್ ಆಗುತ್ತೆ ಅಂತ ಹೇಳ್ತಾರೆ. ರೀಸನ್ ಇದೆ. ಮತ್ತೆ ಎಕ್ಸಾಂಪಲ್ ಅದೇ ಇನ್ನೂ ಸ್ವಲ್ಪ ಸುಲಭದಲ್ಲಿ ಹೇಳೋದು ಅಂತ ಹೇಳಿದ್ರೆ, ಈಗ ಸ್ನಾನ ಮಾಡುವಾಗ ಒಮ್ಮೆಲೆ ಬಿಸಿ ನೀರು ಅಥವಾ ತಣ್ಣೀರು ತಲೆಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪರೇಚರ್ ಬೇರೆ ಇರ್ತದೆ, ಕಾಲಿಗೆ ಹಾಕ್ಬೇಕಂತ ಹೇಳ್ತಾರೆ, ಅದು ಟೆಂಪರೇಚರ್ ಅಡ್ಜಸ್ಟ್ ಆಗ್ಲಿಕ್ಕೆ. ಸೊ ಇದು ಕೂಡ ಹಾಗೆ ವರ್ಕಿಂಗ್. ನಾವು ಯಾವುದೇ ನೀರು ಕುಡಿಯುವ ಮೊದಲು ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಕುಡಿದ್ರೆ ನಮ್ಗೆ ಅದು ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ, ಕೂಲ್ ಆಗ್ತದೆ, pH ಲೆವೆಲ್ ಮಾನಿಟರ್ ಆಗ್ತದೆ, ಮತ್ತೆ ಪ್ಯೂರಿಫಿಕೇಶನ್ ಆಗ್ತದೆ. ಇದು ನಾನು ಪ್ಯೂರಿಫಿಕೇಶನ್ ಅನ್ನು ಸ್ವಲ್ಪ ಧೈರ್ಯದಲ್ಲಿ ಹೇಳ್ಬೋದು. ನಾನು NITKಯಲ್ಲಿ ಒಂದು ಪಾಟ್ ಮಾಡಿ ಕೊಟ್ಟಿದ್ದೆ, ಅದರಲ್ಲಿ ವಿದಿನ್ 12 hours 70% ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿತ್ತು. ಸೊ ಇದು ಒಂದು ಪ್ಯೂರಿಫಿಕೇಶನ್ ಆಗುತ್ತೆ. ಈ ತರ ತುಂಬಾ ಲಾಭ ಇದೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನ್ಗೆ ಅನಿಸಿದ ಒಂದು ದಿನನೇ ಬೇಕು, ಆ ತರ ಇದೆ. ನೀವು ಮಣ್ಣಿನ ಬಗ್ಗೆ ಇಷ್ಟು ನಾಲೆಜ್ ಅನ್ನ ಪಡ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಸೊ ಇಷ್ಟೆಲ್ಲ ಪಾತ್ರಗಳನ್ನ ನೀವು ಮಾಡ್ತೀರಿ. ಸೊ ಇದ್ರ ಬೇಡಿಕೆ ಎಷ್ಟಿದೆ ಈಗ ಅಂತ? ಇದರಿಂದ ಉದ್ಯೋಗದಲ್ಲಿ ಲಾಭ ಇದೆಯಾ ಅಥವಾ ಈ ಉದ್ಯೋಗ ನಿಮಗೆ ಯಶಸ್ಸು ಕಾಣ್ತಿದ್ಯಾ? ಮುಂಚೆ ನಾನು ಒಬ್ಬನೇ ದುಡಿತಿದ್ದೆ ನಮ್ಮ ಆಫೀಸಲ್ಲಿ. ಈಗ ನನ್ನೊಟ್ಟಿಗೆ ಒಂದು 10 ಜನ ವರ್ಕ್ ಮಾಡ್ತಿದ್ದಾರೆ, 10 ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ ನಾನು. ಅದ್ರೊಟ್ಟಿಗೆ ಈಗ 100% ಇದಕ್ಕೆ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಜನಗಳಿಗೆ ಈಗ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಬಂದಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾರೆ. ಬಟ್ ಜನಗಳಿಗೆ ಒಂದು ಜೆನ್ಯೂನ್ ಪ್ರಾಡಕ್ಟ್ ಬೇಕು, ಅದನ್ನು ಜನಗಳು ಹುಡುಕ್ತಾ ಇದ್ದಾರೆ. ಅದರ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡ್ತಿದ್ದೇವೆ, ಒಂದೇ ಪ್ರಾಡಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಬೇಡಿಕೆ ತುಂಬಾ ಇದೆ. ನನ್ನ ಜೀವನ ಮುಂಚಿದಕ್ಕಿಂತ ಈಗ ಅಂತ ಸ್ವಲ್ಪ ಟೆನ್ಷನ್ ಇಲ್ಲದೆ ನಾನು ಜೀವನ ಮಾಡ್ತಿದ್ದೇನೆ. ಯಾವೆಲ್ಲ ಪಾತ್ರಗಳನ್ನ ತಯಾರು ಮಾಡ್ತೀವಿ ನಾವು? ಅದಿದಂತೆಲ್ಲ ಈಗ ನಮ್ಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಬರುತ್ತೆ ಅದನ್ನೆಲ್ಲವೂ ಮಾಡ್ತೇವೆ ನಾವು. ಕುಕಿಂಗ್ ಪಾಟ್ಸ್ ಹಿಡಿದು ಕಮರ್ಷಿಯಲ್. ಈಗ ನೋಡಿ ಇದೆಲ್ಲ ತುಳಸಿ, ಇದ್ರಲ್ಲಿ ಈ ತುಳಸಿ ಪಾಟ್ ಅಲ್ಲಿ ಬಂದಾಗಿ ಗಿಡ ಯಾವ್ದ್ರಲ್ಲಿ ಬಿಡುದು? ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ ನಿಮ್ಗೆ ನಮ್ಮ ಕೋಸ್ಟಲ್ ಅಲ್ಲಿ ತುಂಬಾ ಟೆಂಪರೇಚರ್ ಇರೋದ್ರಿಂದ ಇದು ನಾರ್ಮಲ್ ಏನಾಗ್ತದೆ ಅಂದ್ರೆ ಗಿಡ ಸಾಯುತ್ತೆ ಈ ಬಿಸಿಗೆ. ಬೇರೆ ಮೆಟೀರಿಯಲ್ ಮಾಡಿದ ಗಿಡ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ 1 ಇಂಚ್ ದಪ್ಪ ಮೇಂಟೈನ್ ಮಾಡ್ತೇವೆ. ಅಂದ್ರೆ ಯಾವುದೇ ಟೆಂಪರೇಚರ್ ಒಳಗೆ ಹೋಗ್ಬಾರ್ದು, ಅದು ಕೂಲ್ ಆಗಿ ಇರ್ಬೇಕಂತ. ಸೊ ನಿಮ್ಗೆ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ. ಮತ್ತೆ ಈಗ ಇದೆಲ್ಲ ಒಲೆ, ಎಕ್ಸಾಂಪಲ್ ಒಲೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಗ್ಯಾಸ್ ಸ್ವಲ್ಪ ಅಭಾವ ಇರೋದ್ರಿಂದ ಇದಕ್ಕೆಲ್ಲ ನಮ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಎಲ್ಲ ಕಡೆ ಡಿಮ್ಯಾಂಡ್ ಇದೆ. ಮತ್ತೆ ನಮ್ಗೆ ವಿಶೇಷತೆ ಏನಂತ ಹೇಳಿದ್ರೆ ಮಣ್ಣಿನ ಒಲೆ ಏನಂತ ಹೇಳಿದ್ರೆ, ಈಗ ನಾವು ಇದ್ರಲ್ಲಿ 1100 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಾವು ಫೈರಿಂಗ್ ಮಾಡೋದ್ರಿಂದ ಈಗ ನಾರ್ಮಲ್ ಒಲೆಯಲ್ಲಿ ಎಷ್ಟೊಂದು 100 ಡಿಗ್ರೀಸ್ ಬರ್ಲಿಕ್ಕಿಲ್ಲ. ಸೊ ಬಾಳಿಕೆ ನಿಮ್ಗೆ ಜಾಸ್ತಿ. ಈಗ ಬೇರೆ ಪ್ರಾಡಕ್ಟ್ ನಿಮ್ಗೆ ಒಂದೂವರೆ ವರ್ಷ ಬಂದ್ರೆ, ಇದೊಂದು ಕಡಿಮೆ ಅಂದ್ರೆ ನಿಮ್ಗೆ 20 ವರ್ಷ ಏನಾಗುದಿಲ್ಲ, 20 ವರ್ಷ ಬಾಳಿಕೆ ತನಕ ಬರ್ತದೆ, ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಇದೆಲ್ಲ ಲೈಫ್ ಟೈಮ್, ನಿಮ್ಗೆ ಎಷ್ಟು ವರ್ಷ ಆದ್ರೂ ಏನಾಗುದಿಲ್ಲ ಆ ತರ. ಸೊ ಬೇಡಿಕೆ ಈಗ ಜಾಸ್ತಿ ಆಗ್ತಿದೆ. ಸೊ ಇದನ್ನ ಕಮರ್ಷಿಯಲ್ ಅಂದ್ರೆ ಹೌಸ್ ಹೋಲ್ಡ್ ಐಟಮ್ ಇದನ್ನು ಹಿಡಿದು ಕುಕಿಂಗ್ ಐಟಮ್ಸ್ ಎಲ್ಲವೂ ಮಾಡ್ತೇವೆ. ಈಗ ಕಡಾಯಿ ಇರ್ಬೋದು, ಮತ್ತೆ ಬಿಸಳೆ ಹೇಳ್ತೇವೆ, ಅದು ಗಂಜಿದ್ದು, ಜಗ್ಸ್, ಊಜಿ, ಯೂಸ್ ಅಂಡ್ ಥ್ರೋ ಟೀ ಕಪ್ಸ್,
ಏನೆಲ್ಲ ರಿಕ್ವೈರ್ಮೆಂಟ್ ಬರ್ತದೆ ಅದಕ್ಕೆ ನಾವು ಅನುಗುಣವಾಗಿ ನಾವು ಮಾಡಿ ಕೊಡ್ತೇವೆ. ಆ ತರ ನಿಮ್ ಮನೆಯವರು ನಿಮಗೆ ಈ ಉದ್ಯಮದಲ್ಲಿ ಯಾವ ರೀತಿ ಸಾಥ್ ಕೊಡ್ತಾರೆ? ತುಂಬಾ ಸಪೋರ್ಟಿವ್. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ನನ್ನ ತಾಯಿಗೆ ಹೇಳಿರ್ಲಿಲ್ಲ ಜಾಬ್ ಬಿಡ್ತೇನೆ. ಅಷ್ಟು ಕಷ್ಟಪಟ್ಟು ಕಲಿತ ಮಗ, ಹಾ. ಒಂದು ಅವರ ಆಸೆಗಳನ್ನ ಈಡೇರಿಸುವಂತ ಮಗ ಆ ಜಾಬ್ ಅನ್ನು ಬಿಟ್ಟು ಪುನಃ ಅದೇ ಕುಲಕಸುಬಿಗೆ ಬಂದಾಗ ಹೌದೌದು. ಅದು ನಾರ್ಮಲಿ ಏನಂತ ಹೇಳಿದ್ರೆ ಏನು ದೂರದ ಬೆಟ್ಟ ನುಣ್ಣಗೆ ಅಂತ ಇರುತ್ತಲ್ಲ, ಹಾಗೆ ಆಗುತ್ತೆ. ಅಂದ್ರೆ ನಮ್ಮ ಈಗ ನಾವು IT ಫೀಲ್ಡ್ ಅಲ್ಲಿ ನಮ್ಮ ಲೈಫ್ ಯಾವ ತರ ಇರ್ತದೆ ನಮ್ಗೆ ಗೊತ್ತದು. ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅದು ಅದೇ ಒಂದೆರಡು ಹಾಗೆ ಹಾಗೆ ತುಂಬಾ ಇದೆ. ಬಟ್ ಅವರಿಗೆ ಏನಂತ ಇಷ್ಟು ಕಷ್ಟಪಟ್ಟು ಕಲಿಸಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿ ಆ ಟೈಮಲ್ಲಿ ಇಂಜಿನಿಯರಿಂಗ್ ಮಾಡಿ ನಾನು ಜಾಬ್ ಅಲ್ಲಿ ಹೋಗಿ ಬಿಟ್ಟು ಬರುದು ಅಂತ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಸ್ಟಿಲ್ ನಾನು ಜಾಬ್ ಬಿಟ್ಟು 1 ವರ್ಷ ಅವರಿಗೆ ಹೇಳಿಲ್ಲ. ಅಂದ್ರೆ ಅವರಿಗೆ ಸುಮ್ಮನೆ ಧೈರ್ಯ ಬರ್ಬೇಕು. ಅಂದ್ರೆ ನಾನು ಯಾವ ತರ ಮ್ಯಾನೇಜ್ ಮಾಡ್ತೇನೆ, ನನ್ನ ಖರ್ಚು ಯಾವ ತರ ಮ್ಯಾನೇಜ್ ಮಾಡ್ತೇನೆ, ನನ್ನ ಲೋನ್ಸ್ ಆಗಲಿ ಮನೆ ಯಾವ ತರ ಮ್ಯಾನೇಜ್, ಇದೆಲ್ಲ ಅವರಿಗೆ ಧೈರ್ಯ ಬರುವುದನ್ನ ಒಂದು ವರ್ಷ ಹೇಳಿಲ್ಲ ನಾನು. ಈಗ ನಾನು 2 ಇಯರ್ಸ್ ಆಯ್ತು ಬಿಟ್ಟು ಜಾಬ್. ಈಗ ಅವರು ಕೂಡ ಖುಷಿಯಲ್ಲಿದ್ದಾರೆ. ಇವನ್ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಇದೆ. ಅದರಲ್ಲಿ ಸಹ ನನಗೆ ಸ್ವಲ್ಪ ಸೊ ಎಲ್ಲರೂ ಹ್ಯಾಪಿ. ನನ್ನ ಹೆಂಡತಿ ಆಗ್ಬೋದು, ಎಲ್ಲರೂ ನಂಗೆ ಸಪೋರ್ಟಿವ್. ಯಾರು ಇದು ಮಾಡಬೇಡಿ ಅಂತ ಹೇಳುದು. ಓಕೆ, ಈಗ ಇಷ್ಟೊಂದು ಮಣ್ಣಿನ ಪಾತ್ರೆಗಳನ್ನ ನೀವು ಮಾಡ್ತಾ ಇದ್ರಿ, ಬಟ್ ಇದರ ಒರಿಜಿನಾಲಿಟಿ ಚೆಕ್ ಮಾಡೋದಾದ್ರೆ ಈಗ ನಾವು ರೋಡ್ ಸೈಡ್ ಅಲ್ಲಿ ಕೂಡ ಎಲ್ಲ ಮಾರೋದನ್ನ ನೋಡಿದ್ದೇವೆ. ಸೊ ಆ ಮಣ್ಣು ಈ ಮಣ್ಣು ನಮ್ಗೆ ಏನಾದ್ರು ನಮ್ಮ ಹೆಲ್ತ್ ಗೆ ಏನಾದ್ರು ಪ್ರಾಬ್ಲಮ್? ಖಂಡಿತ. ಆಕ್ಚುಲಿ ನನ್ನ ಫಸ್ಟ್ ಸಜೆಷನ್ ಮಣ್ಣಿನ ಪಾತ್ರೆ 100% ಒಳ್ಳೇದು. ಬಟ್ ನೀವು ಮಣ್ಣಿನ ಪಾತ್ರೆ ಈಗ ನೋಡಿ, ಈ ವಿಡಿಯೋ ನೋಡುವವರು ಎಲ್ಲ ಕಡೆ ಇದ್ದಾರೆ. ನಿಮ್ಗೆ ಅಲ್ಲಿ ಯಾರು ಮಾಡ್ತಾರೆ ಇಲ್ಲೇ ಬಂದು ತಗೊಳ್ಳಿ. ಅಲ್ಲೇ ಬಂದು ನಾನು ಹೇಳಿದೆ, ನಿಮ್ಮ ಊರಲ್ಲಿ ಯಾರು ಮಾಡ್ತಾರೆ ಅವ್ರ ಹತ್ರ ತಗೊಳ್ಳಿ ಫಸ್ಟ್ ಪ್ರಿಯಾರಿಟಿ. ಇದು ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ ನಾನೀಗ ಕೆಲವೊಂದು ಪ್ರಾಡಕ್ಟ್ ಇಲ್ಲಿ ನಮ್ಗೆ ತೋರಿಸ್ತೇನೆ ನಿಮ್ಗೆ ಯಾವ ತರ ಇದೆ ಅಂತ. ನೋಡಿ, ಇದು ಎಕ್ಸಾಂಪಲ್, ಇದೊಂದು ತವ. ಇದು ಲಾಸ್ಟ್ ತುಂಬಾ ದಿನದೊಂದು ಕೆಲವೊಂದು ವಿಡಿಯೋ ಎಲ್ಲ ವೈರಲ್ ಆಗ್ತಿತ್ತು. ಇದರಲ್ಲಿ ಸಿಮೆಂಟ್ ಮಿಕ್ಸ್ ಮಾಡ್ತಾರೆ ಆ ತರ ಈ ತರ. ಇದರಲ್ಲಿ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡುದಿಲ್ಲ. ಯಾಕಂದ್ರೆ ಮಣ್ಣಲ್ಲಿ ಯಾವುದೇ ಮೆಟೀರಿಯಲ್ ಮಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಫೈರಿಂಗ್ ಹೋಗೋದ್ರಿಂದ ಫೈರಿಂಗ್ ಅಲ್ಲಿ ಯಾವುದೇ ಮೆಟೀರಿಯಲ್ ಉಳಿಯುವುದಿಲ್ಲ. ನೀವು ಸಿಮೆಂಟ್ ಮಿಕ್ಸ್ ಹಾಕಿದ್ರೆ ಇದು ಒಡೆದೋಗುತ್ತೆ. ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡೋದಿಲ್ಲ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು 60% ಫೈರಿಂಗ್ ಆಗಿರುತ್ತೆ, 100% ಫೈರಿಂಗ್ ಆಗಿರುವುದಿಲ್ಲ. ಒಳಗೆ ಇದನ್ನು ಕಟ್ ಮಾಡಿದ್ರೆ ಒಳಗಡೆ ಬ್ಲ್ಯಾಕ್ ಇದೆ, ಆ ತರ ಇದೆ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಇದನ್ನು ಅವರು ಈ ಮೌಲ್ಡ್ ಅಲ್ಲಿ ಇದನ್ನು ತೆಗೆದ್ರಿಂದ ಇದಕ್ಕೊಂದು 2-3 ಕೆಮಿಕಲ್ ಹಾಕ್ತಾರೆ. ಕೆಮಿಕಲ್ ಹಾಕದೆ ಈ ಪ್ರಾಡಕ್ಟ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಯಾವುದೇ ಪ್ರಾಡಕ್ಟ್ ನಿಮ್ಗೆ ಒರಿಜಿನಾಲಿಟಿ ಬೇಕಂತ ಕೆಮಿಕಲ್ ಹಾಕ್ಬಾರ್ದು, ನ್ಯಾಚುರಲ್ ಆಗಿ ಆಗ್ಬೇಕು. ನ್ಯಾಚುರಲ್ ಏನ್ ದೇವರು ಕೊಟ್ಟಿದ್ದಾರೆ ಅದರಲ್ಲೇ ಮಾಡ್ಬೇಕು. ಅದನ್ನು ಬಿಟ್ಟು ನಾವು ಹೋದ್ರೆ 100% ಎಫೆಕ್ಟ್. ಸೊ ಇದನ್ನು ಯೂಸ್ ಮಾಡಬಹುದಾ ಅಂತ ಕೇಳಿದ್ರೆ ನಾನು ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ. ಇದು ಊರಲ್ಲಿ ಈಗ ಎಷ್ಟೋ ಜನ ತವ ಮಾಡಿದ್ರೆ ಅದನ್ನು ಯೂಸ್ ಮಾಡಿ, ಅದರಲ್ಲಿ ಏನು ಎಫೆಕ್ಟ್ ಇಲ್ಲ. ನೆಕ್ಸ್ಟ್ ನಾನು ಮಾಡುವ ಮೆಥಡ್ ಅಲ್ಲಿ ಹೇಳಿದೆ ಅಂತ ಹೇಳಿದ್ರೆ 3 ಟೈಪ್ ಮೆಥಡ್ ಇದೆ ಮೇಡಮ್. ಈಗ ಹ್ಯಾಂಡ್ ಮೇಡ್ ಅಂದ್ರೆ ನಾನು ನೋಡಿದ್ರೆ ಅದು ಹ್ಯಾಂಡ್ ಮೇಡ್ ಪ್ರೊಸೆಸ್. ನೆಕ್ಸ್ಟ್ ಒಂದು ಕಾಸ್ಟಿಂಗ್ ಮೆಥಡ್ ಅಂತ ಇದೆ. ಮತ್ತೆ ಈ ಮಿಷನರಿ ಮೆಥಡ್ ಅಲ್ಲಿ ಕೆಲವು ಮೆಥಡ್ ಇದೆ. ಈ ಹ್ಯಾಂಡ್ ಮೇಡ್ ಮತ್ತೆ ಈ ಜಿಗರ್ಜಲ್ಲಿ ಮಿಷನರಿ ಮೆಥಡ್ ಏನು ಪ್ರಾಬ್ಲಮ್ ಇಲ್ಲ. ಈ ಮೆಥಡ್ ತುಂಬಾ ರಿಸ್ಕ್. ಆಕ್ಚುಲಿ ಇದು ಕೂಡ ಈಗ ರೋಡ್ ಸೈಡ್ ಅಲ್ಲಲ್ಲಿ ಇದೆ, ಎಲ್ಲ ಕಡೆ ಹಾಕಿಟ್ಟಿದ್ದಾರೆ ಇದನ್ನು. ಇದು ಆಕ್ಚುಲಿ ಮಣ್ಣಲ್ಲ, ಮಣ್ಣಿನ ತರ ಇದು ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ. ಇದು ಯಾವ ಮಣ್ಣನ್ನು ಹಾಕಿ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಇದರಲ್ಲಿ 2 ಟೈಪ್ ಕೆಮಿಕಲ್ ಹಾಕ್ತಾರೆ, ಒಂದು ಮಣ್ಣು ಲಿಕ್ವಿಡ್ ಆಗ್ಲಿಕ್ಕೆ, ಒಂದು ಮಣ್ಣು ಗಟ್ಟಿ ಆಗ್ಲಿಕ್ಕೆ. ಸೊ ಇದು ಕೂಡ ಹಾಗೆ ಜಾಸ್ತಿ ಅವರು ಫೈರಿಂಗ್ ಮಾಡುದಿಲ್ಲ. ಈ ಕೆಮಿಕಲ್ ಕಂಟೆಂಟ್ ಇದ್ರಲ್ಲಿ ಈಗ ನೀರ್ ಹಾಕಿ ಕುಡಿದ್ರೆ 100% ಇದರಲ್ಲಿ ನಿಮ್ಗೆ ಇಶ್ಯೂ ಬರ್ತದೆ, ಕ್ಯಾನ್ಸರು ಬರ್ಬೋದು. ಬಟ್ ರಿಸರ್ಚ್ ಇನ್ನೆಲ್ಲ ಆಗ್ಬೇಕು. ಈಗ ಇಂಥ ಪ್ರಾಡಕ್ಟ್ ತಕೊಂಡ್ರೆ ಇನ್ನು ರಿಸರ್ಚ್ ಬರ್ಬೇಕು. ಬಟ್ ಹೆಲ್ತ್ಗಂತೂ 100% ಎಫೆಕ್ಟ್ ಇದೆ. ಇನ್ನೊಂದು ಎಂತ ಹೇಳಿದ್ರೆ ಈ ಕನ್ಯಾಕುಮಾರಿ ಪಾಟ್ಸ್ ನೋಡಿ, ಇದೆಲ್ಲ ಕನ್ಯಾಕುಮಾರಿ ಪಾಟ್ಸ್. ಈಗ ಮಂಗಳೂರಿಂದ ನೀವು ಎಲ್ಲಿ ಹೋದ್ರು ಕರ್ನಾಟಕದ ಅಲ್ಲೇ ಹಾಕಿದ್ದಾರೆ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ನೋಡಿ, ಇದು ಕಪ್ಪು ಮಾಡಿದ್ದಾರೆ. ಇದು ಕಪ್ಪು ಮಾಡಿದವರು ಟೈರ್ ಹಾಕಿ ಕಪ್ಪು ಮಾಡೋದು. ಟೈರ್ ಅಲ್ಲಿ ಹಾಕಿದ ಕಪ್ಪು ಮಾಡಿದ ಪ್ರಾಡಕ್ಟ್ ನಿಮ್ಗೆ 100% ಕ್ಯಾನ್ಸರ್ ಕಾರಕ. ಇದು ಯೂಸ್ ಮಾಡಲೇಬಾರ್ದು. ಬಟ್ ಅವರು ಸುಳ್ಳು ಹೇಳಿ ಇಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ, ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ನಾನು ಆರೋಗ್ಯ ಇಲಾಖೆಗೆ ಸಹ ನಾನು ಮನವಿ ಮಾಡುವುದೇನಂತ ಹೇಳಿದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಳಿ ನೀವು. ಯಾಕೆಂದ್ರೆ ಅವರಿಗೆ ಮಾರುವವರಿಗೆ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಸುಳ್ಳು ಇದನ್ನು ಪ್ರಾಡಕ್ಟ್ ಅನ್ನು ಜನಗಳಿಗೆ ಕೊಟ್ಟು ಅವರಿಗೆ ಏನಾದ್ರು ಸ್ಲೋ ಪಾಯ್ಸನ್ ತರ ಕಾಯಿಲೆ ಬಂದ್ರೆ ಯಾರು ಜವಾಬ್ದಾರಿ? ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಇದನ್ನು ಅವರು ಆರೋಗ್ಯ ಇಲಾಖೆಗೆ ಆಕ್ಷನ್ ತಗೊಳ್ಳೇಬೇಕು ಅವರ ಮೇಲೆ. ಮತ್ತೆ ಇನ್ನೊಂದು ಈ ಪಾಟ್ಸ್ ಇದು ನೋಡಿ, ಕಪ್ಪೇನು ಮಾಡ್ಲಿಲ್ಲ. ಬಟ್ ಇದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಕೆರೆ ಮಣ್ಣು. ನಾನು ಆವಾಗಲೇ ಸ್ಟಾರ್ಟಿಂಗ್ ಅಂತ ಪಾಯಿಂಟ್ ಹೇಳಿದೆ, ಸ್ಟೋರ್ಡ್ ವಾಟರ್ ಅನ್ನು ಮಣ್ಣಿನಿಂದ ತೆಗಿಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಕೆಮಿಕಲ್ ಇದರಲ್ಲಿ ಇರ್ತದೆ. ನಾವು ಹೆಲ್ತಿಗೋಸ್ಕರ ಮಣ್ಣಿನ ಪಾತ್ರೆ ಯೂಸ್ ಮಾಡಿ ವಾಪಸ್ ನಾವು ಕೆಮಿಕಲ್ ಅನ್ನೇ ನಮ್ಮ ದೇಹಕ್ಕೆ ಹಾಕೋದಾದ್ರೆ ಯೂಸ್ ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಈ ಪಾಟ್ ಕೂಡ ನಾವು ಜನಗಳು ತಗೊಳ್ಬಾರ್ದು ಅಂತ ಹೇಳ್ತೇನೆ. ಇವನ್ ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ನೀರಿನ ಪಾಟ್, ನಾನು ಆಗ ಅಷ್ಟು ಬೆನಿಫಿಟ್ ಹೇಳಿದೆ. ಇದನ್ನು ನೀವು ಈ ನೀರಲ್ಲಿ ಹಾಕಿ ಕುಡಿದ್ರೆ ನೀವು 100% ಕಾಯಿಲೆ ಬರ್ತದೆ. ಸೊ ಇಂಥದ್ದು ಪ್ರಾಡಕ್ಟ್ ಜನಗಳು ಆದಷ್ಟು ದೂರ ಇರಬೇಕು. ಅಂದ್ರೆ ಜನಗಳ ತಪ್ಪಲ್ಲ ಇದು. ಹೌದು, ಇದು ಮಣ್ಣೆ. ಬಟ್ ಇದು ಪ್ರಾಬ್ಲಮ್ ಅಂದ್ರೆ ಸ್ಟೋರ್ಡ್ ಇದು ಯಾವುದು ಕೆರೆ ಮಣ್ಣಲ್ಲಿ ಮಾಡಿದ್ದು. ಇದು ಅವರಿಗೆ ಜನಗಳಿಗೆ ಪ್ರಾಬ್ಲಮ್. ಅಂದ್ರೆ ಅವೇರ್ನೆಸ್ ಇಲ್ಲದೆ ಆಗುವಂತ ಮಿಸ್ಟೇಕ್.
ಇದೊಂದು ಜನಗಳಿಗೆ ಗೊತ್ತಾದಷ್ಟು ಒಳ್ಳೇದಂತ ನನ್ನ ಅಭಿಪ್ರಾಯ. ಈಗ ಸೆಮಿ ಕಂಡಕ್ಟರ್ ಫೀಲ್ಡ್ಗೆ ಬಹಳಷ್ಟು ಮಹತ್ವ ಇದೆ. ಸೊ ಆ ಜಾಬ್ ಅನ್ನ ಬಿಟ್ಟು ಈಗ ಇದಕ್ಕೆ ನೀವು ಬಂದಾಗ ಅದ್ರ ಮಹತ್ವ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಏನಾದ್ರೂ ಪಶ್ಚಾತ್ತಾಪ ಆಗ್ತಾ ಇದೆಯಾ ಆ ಕಡೆ ಈ ಕಡೆ ಅಂತ ಹೇಳಿ? ಪಶ್ಚಾತ್ತಾಪ ಅಂತಂತ ಏನಿಲ್ಲ, ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಷ್ಟು ಸ್ಟ್ರಗಲ್ ಇದೆ, ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಜಸ್ಟ್ PC ಅಲ್ಲಿ ಕೂತ್ಕೊಂಡು ಮಾಡುದು. ಬಟ್ ಅದು ಒಂದು ವೇ. ಇನ್ನೊಂದು ವೇ ಅಲ್ಲಿ ಆಲೋಚನೆ ಮಾಡಿ ನಾವು ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ತಾ ಇರ್ತೇವೆ. ನಾವು ಮಿಷಿನಿಗೆ ಅಡಿಕ್ಟ್ ಆಗಿರ್ತೇವೆ. ನಂಗೆ ಆ ಲೈಫ್ ಸ್ಟೈಲ್ ಇಷ್ಟೇ ಅಲ್ಲ. ಆ ಲೈಫ್ ಸ್ಟೈಲ್ ಇಂದ ಹೊರಬೇಕಿದ್ರೆ ಅದನ್ನು ಮಾಡಿದ್ದು. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ನನ್ನದೊಂದು ಕನಸಿದೆ. ಏನಂತ ಹೇಳಿದ್ರೆ, ಈ ಮಣ್ಣಿನಲ್ಲಿ ಸೆಮಿ ಕಂಡಕ್ಟರ್ ಫೀಲ್ಡ್ಗಿಂತ ಒಳ್ಳೆ ಅಂದ್ರೆ ಬೇರೆ ರೇಂಜಿಗೆ ಹೋಗ್ಬೇಕಂತ. ಅದು 100% ನಾನು ಮಾಡ್ತೇನೆ. ಅಂದ್ರೆ ನನ್ನದು ಆಲ್ರೆಡಿ ನನ್ನ ಒಂದು 10 yearsಗೆ ಬೇಕಾಗುವ ಪ್ಲಾನ್ ನನ್ನಲ್ಲಿ ರೆಡಿ ಇದೆ. ಅದು ನಾನು ಇಂಪ್ಲಿಮೆಂಟ್ ಮಾಡ್ತೇನೆ. ಮೇ ಬಿ ಅದರಲ್ಲಿ ಇರುವ ಗ್ರೋತ್ಗಿಂತ ನಾನು ಮೇ ಬಿ 1-2 ವರ್ಷದಲ್ಲಿ ಅದಕ್ಕಿಂತ ಜಾಸ್ತಿ ಗ್ರೋತ್ ನಾನು ಬರ್ತೇನೆ. ಈ ಉದ್ಯೋಗದಲ್ಲಿ ನೀವು ಕೂಡ ಸಕ್ಸಸ್ಫುಲ್ ಅನ್ನ ಕಾಣ್ತಾ ಇದ್ದೀರಿ. ಸೊ ನಮ್ಮ ಜನತೆಗೆ ನೀವು ಹೇಳೋದಾದ್ರೆ, ಹಲವಾರು ಎಜುಕೇಟೆಡ್ ಪರ್ಸನ್ಸ್ ಗಳಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ನೀವು ಹೇಳೋದಾದ್ರೆ ನಿಮ್ಮ ಕಿವಿ ಮಾತು. ನನ್ನದು ಸಜೆಷನ್ ಅಂತ ಹೇಳಿದ್ರೆ ಒಂದೇ, ಯಾವುದೇ ಫೀಲ್ಡ್ ಆಗಲಿ 100% ಗ್ರೋತ್ ಇದೆ. ಅದು ಈ ಕುಂಬಾರಿಕೆ ಆಗಲಿ ಅಥವಾ ಈಗ ಕತ್ತಿ ಮಾಡ್ತಾರೆ ಅದು ಫೀಲ್ಡ್ ಆಗಲಿ, ಯಾವುದೇ ಫೀಲ್ಡ್, ಪೇಂಟಿಂಗ್ ಆಗಲಿ, ಯಾವುದೇ ಆಗಲಿ, ನನಗೆ ಪರಿಚಯದವರೇ ಇದ್ದಾರೆ. ಅಂದ್ರೆ ಖಾಲಿ ಪೇಂಟಿಂಗ್ ವರ್ಕ್ ಮಾಡಿದವರು ಕೋಟಿ ಕಟ್ಟಲೆ ವ್ಯವಹಾರ ಮಾಡ್ತಿದ್ದಾರೆ. ಅವರ ಅಂಡರಲ್ಲಿ 200-300 ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಿದ್ದಾರೆ. ನಾನು ಎಜುಕೇಶನ್ ಜಸ್ಟ್ ಜಾಬ್ ಕೊಡುದಿಲ್ಲ. ಎಜುಕೇಶನ್ ನಮಗೆ ಕೊಡೋದು ನಾಲೆಜ್. ಆ ನಾಲೆಜನ್ನು ಇಟ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡುವ, ಅದು ನಮ್ಮ ಕೆಪಬಿಲಿಟಿ. ನಾವು ಒಂದು ಜಾಬ್ಗೆ ಅದೊಂದು ಏನೋ ಒಂದು ಗಾದೆ ಇದೆ. ಏನಂತ ಹೇಳಿದ್ರೆ, ಓದಿದವನಿಗೆ ಒಂದೇ ಕೆಲಸ, ಓದದವನಿಗೆ 1000 ಕೆಲಸ ಅಂತ. ಸೊ ಏನಂತ ಹೇಳಿದ್ರೆ, ನಾವು ಆ ಮೈಂಡ್ ಸೆಟ್ ಅನ್ನು ಬಿಡಬೇಕು. ನಮಗೆ ಎಜುಕೇಶನ್ ಇರೋದು ನಾಲೆಜ್ಗೋಸ್ಕರ. ಆ ನಾಲೆಜನ್ನು ಇಟ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದು. ನನಗೆ ಅನಿಸುತ್ತೆ, ನನಗೆ ಪರ್ಸನಲಿ ನನಗೆ ದಿನಕ್ಕೊಂದು ಐಡಿಯಾ ಬರ್ತದೆ. ಒಂದು ಪ್ರಾಡಕ್ಟ್ ನೋಡುವಾಗ ಇದರಲ್ಲಿ ಬಿಸ್ನೆಸ್ ಇದೆ, ಇದರಲ್ಲಿ ಏನಾದರೂ ಮಾಡ್ಬೋದು. ಆ ಥರ 1000 ಬಿಸ್ನೆಸ್ ಇದೆ. ಏನಾದರೂ ನಮ್ಮ ಇಂಡಿಯಾದಲ್ಲಿ ಅಂತೂ ತುಂಬ ಅವಕಾಶ ಇದೆ. ನಂಗೆ ಅನಿಸುತ್ತೆ, ಈಗ ಏನೆಲ್ಲ ಜಾಬ್ ಇಲ್ಲ ಅಂತ ಸುಮ್ಮನೆ ಕೂತು ಯಾರು ಟೆನ್ಷನ್ ಮಾಡ್ತಿದೆ, ಅದನ್ನು ಬಿಟ್ಟು ಸಿಕ್ಕ ಜಾಬಲ್ಲಿ ನಾವು ಯಾವ ಥರ ಗ್ರೋತ್ ಮಾಡ್ಬೋದು, ಅಥವಾ ಇದ್ದಲ್ಲಿ ನಾವು ಯಾವ ಥರ ಗ್ರೋತ್ ಮಾಡ್ಬೋದು ಅಂತ ಥಿಂಕ್ ಮಾಡಿದರೆ 100% ಸಕ್ಸಸ್ ಇದೆ, ಯಾವುದೇ ಫೀಲ್ಡ್ ಆಗಿ. ಅಷ್ಟು ನನ್ನ ಸಜೆಷನ್ ಇದೆ. ಇರುವಂತಹ ಸಮಯದಲ್ಲಿ ಅದ್ಭುತವಾಗಿ ನಮ್ಮ ಜೊತೆ ಮಾತನಾಡಿ ಇರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಸಾಂಪ್ರದಾಯಿಕ ಕುಲಕಸಬನ್ನ ಮಾಡಿಕೊಂಡು ಜೀವನದಲ್ಲಿ ಹಾಗೆ ಉದ್ಯಮದಲ್ಲಿ ಸಕ್ಸಸ್ ಅನ್ನ ಕಂಡಂತಹ ಯುವ ಉದ್ಯಮಿ ಶಂಕರ್ ಕುಲಾರ್ ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತೀವಿ. ಅಲ್ಲಿವರೆಗೆ ನಮಸ್ಕಾರ.